ಎಲ್ರಿಗೂ ನಮಸ್ತೆ. ಗುಲ್ಬರ್ಗ ಸರಾಕೆರ್ ಎಕ್ಸರ್ಸೈಸ್ ಥೆರಪಿ ಸೆಂಟರ್ ಇಂದ ಮಾತಾಡ್ತಾ ಇರೋದು. ಜಯಶೀಲ ಅಮ್ಮ ನಮ್ಮ ಹತ್ರ ಬಂದು ಥೆರಪಿನ ಮಾಡಿದ್ದಾರೆ. ಅವ್ರ ಅಭಿಪ್ರಾಯ ಏನು ಅಂತ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಅಮ್ಮ? ಜಯಶೀಲ. ಎಲ್ಲಿಂದ ಬರ್ತಾ ಇರೋದಮ್ಮ ಸರ್? ನಾನು ಗುಲ್ಬರ್ಗ ಲೋಕಲ್ ನಿಂದ ಬರ್ತಾ ಇದ್ದೀನಿ. ಏನ್ ಸಮಸ್ಯೆಗೋಸ್ಕರ ಸರಾಕೆರ್ ಬರ್ತಾ ಇದ್ದೀರಮ್ಮ? ನನಗೆ L3 L4 ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೆ ಬಂದು ಇಲ್ಲಿ ಥೆರಪಿನ ತಗೊಂಡೆ ನಾನು. ಎಷ್ಟು ದಿನದಿಂದ ಅಮ್ಮ ಈ ತರ ಸಮಸ್ಯೆ ನಿಮಗೆ? ಒಂದು 3-4 ಇಯರ್ಸ್ನಿಂದ ಇತ್ತು ನನಗೆ ಸಮಸ್ಯೆ. ನಾನು ಅನೇಕ ಆರ್ಥೋ ಡಾಕ್ಟರ್ ಕಡೆ ತೋರಿಸಿದಾಗ ಅವರು ಮೆಡಿಸಿನ್ ಕೊಟ್ಟರು, ಪೇನ್ ಕಿಲ್ಲರ್ಸ್ ಕೊಟ್ಟರು. ಅದನ್ನೆಲ್ಲ ತಗೊಂಡಾಗ ಸ್ವಲ್ಪ ಕಡಿಮೆ ಅನಿಸ್ತಾ ಇತ್ತು. ಆಮೇಲೆ ನನ್ನ ಹೆಲ್ತ್ಗೆ ಮೆಡಿಸಿನ್ ಆಗಲಿಲ್ಲ. ಅದನ್ನ ಹಂಗೆ ಪೇನ್ ತಾಳ್ಕೊಂಡಿದ್ದೆ. ಯಾವಾಗೋ ಒಂದ್ಸಲ ಹಿಂಗೆ ಫೇಸ್ಬುಕ್ನ ನೋಡ್ತಾ ಇದ್ದಾಗ ನನಗೆ ಸೆರಾಕೇರ್ ಬಗ್ಗೆ ಗೊತ್ತಾಯ್ತು. ಇದರಲ್ಲೆಲ್ಲ ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಾದ್ಮೇಲೆ ನಾನು ಸರ್ಚ್ ಮಾಡ್ಕೊಂಡು ಬಂದೆ ನಾನು. ಒಂದ್ ದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ ತಗೋತಾ ಇದ್ರಿ ಅಮ್ಮ ನೀವು? ಒಂದು ದಿನಕ್ಕೆ ಸುಮಾರು 4 ಟ್ಯಾಬ್ಲೆಟ್ ಇತ್ತದು. 4 ಟ್ಯಾಬ್ಲೆಟ್ ತಗೋತಾ ಇದ್ರಿ. ಟ್ಯಾಬ್ಲೆಟ್ ತಗೊಳ್ಳುವಾಗ ಹೇಗೆ ಅನಿಸ್ತಾ ಇತ್ತು? ತಗೊಂಡಾಗ ಅಷ್ಟು ಪೇನ್ ಕಿಲ್ಲರ್ ಇರ್ತಿತ್ತಲ್ಲ, ಸ್ವಲ್ಪ ಕಡಿಮೆ ಅನಿಸ್ತಾ ಇತ್ತು. ಮತ್ತೆ ಅದು ಪೇನ್ ಹಂಗೆ ಬರ್ತಾ ಇತ್ತು. ಅದಾದ ನಂತರ ಮತ್ತೆ ಸರಾಕೆರ್ ಬಗ್ಗೆ ಯೂಟ್ಯೂಬ್ ಅಲ್ಲಿ ನೋಡಿ ಬಂದ್ರಿ. ಇಲ್ಲಿ ಎಷ್ಟು ದಿನ ಥೆರಪಿ ಮಾಡಿದ್ದೀರಮ್ಮ? ಒಂದು ತಿಂಗಳು ಮಾಡಿದ್ದೀನಿ ನಾನು. 1 ಮಂತ್ ಥೆರಪಿ ಮಾಡಿದ್ದೀರ. ನೀವು ಫಸ್ಟ್ ಡೇ ಥೆರಪಿಗೆ ಬರ್ಬೇಕಾದ್ರೆ ಒಳಗಡೆ ಯಾವ ತರ ಎಲ್ಲ ಟ್ರೀಟ್ಮೆಂಟ್ ಕೊಟ್ರು, ಯಾವ ತರ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ? ಬಂದ ತಕ್ಷಣ ಇಲ್ಲಿ ಎಲ್ಲರೂ ಲಕ್ಷ್ಮಿ ಮತ್ತೆ ಇನ್ನೊಬ್ಬರು ಅದರಲ್ಲ ಅವರಿದ್ರು ಬಂದು ಕರ್ಕೊಂಡು ಇಲ್ಲೆಲ್ಲ ಏನೇನು ಟ್ರೀಟ್ಮೆಂಟ್ ನಡೀತಾ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಮತ್ತೆ ಫಸ್ಟ್ ಜೇಡಾ ಮ್ಯಾಟ್ ಬಗ್ಗೆ ಅದನ್ನು ಕೊಟ್ಟು ಅದು ಥೆರಪಿ ಅದರಲ್ಲಿ ಮಸೀಜ್ ಅಂದ್ರೆ ಯಾವುದದು ಆಟೋಮೆಟಿಕ್ ಮಷಿನ್ ಥೆರಪಿ ಕೊಟ್ಟರು. ಅದರಿಂದ ಡೇ ಬೈ ಡೇ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆಮೇಲೆ ನನ್ನ ವೇಟ್ ಸ್ವಲ್ಪ ಇತ್ತು. ನಾನು ವೇಟ್ ಲಾಸ್ ಮಾಡ್ಕೋಬೇಕಂತೇಳಿ ಡೈಲಿ ಬಂದೆ. ನನ್ನ ವೇಟ್ನು ಲಾಸ್ ಆಯಿತು. ವೇಟ್ ಲಾಸ್ ಕೂಡ ಆಯ್ತು, ಮತ್ತೆ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಯ್ತು. ಈ ಸರಾಕೆರ್ಗೆ ಬಂದಾದ್ಮೇಲೆ ಮತ್ತೆ ಟ್ಯಾಬ್ಲೆಟ್ ಏನಾದ್ರು ತಗೋತಾ ಇದ್ರಾ? ಇಲ್ಲ, ಟ್ಯಾಬ್ಲೆಟ್ ಸ್ಟಾಪ್ ಮಾಡಿಬಿಟ್ಟು ಟೋಟಲಿ ಟ್ಯಾಬ್ಲೆಟ್ ನ ಸ್ಟಾಪ್ ಮಾಡಿದೀರಾ? ಓಕೆ ಮಾ, ಇಲ್ಲಿ ಬಂದು ರೆಗ್ಯುಲರ್ ಆಗಿ 1 ಮಂತ್ ಥೆರಪಿ ಮಾಡಿದ್ರಿ. ನಿಮ್ಗೆ ನೋವು ಕಡಿಮೆ ಆಯ್ತು ಅಂತಾನು ಹೇಳಿದ್ರಿ, ವೇಟ್ನು ಕೂಡ ಲಾಸ್ ಆಯ್ತು ಅಂತ ಹೇಳಿದ್ರಿ. ಇಲ್ಲಿ ಥೆರಪಿ ಮಾಡೋದ್ರಿಂದ ನಿಮಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗಿದೆನಾ? ಇಲ್ಲ, ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ. ಇಲ್ಲಿ ಆರಾಮಾಗಿ ಎಲ್ಲಾನು ಥೆರಪಿ ಮಾಡ್ಕೊಂಡ್ಮೇಲೆ ರಿಲ್ಯಾಕ್ಸ್ ಆಗಿ ನನ್ನ ಬ್ಯಾಕ್ ಪೇನ್ ಕಡಿಮೆ ಆಯಿತು. ಹಂಗೆ 15 ತಿಂಗಳದ್ದು ತಗೊಳ್ಳೋದ್ರೊಳಗೆ ನಾನು ಸ್ವಲ್ಪ ವೇಟು ಕಡಿಮೆ ಅನ್ನಿಸ್ತು. ನನಗಿದು ಟ್ರೀಟ್ಮೆಂಟ್ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಾನು 1 ತಿಂಗಳವರೆಗೆ ಮಾಡಿದೆ. 1 ತಿಂಗಳವರೆಗೂ ಥೆರಪಿ ಮಾಡಿದ್ದೀರಾ? ಸೊ ಇಲ್ಲಿ ವಾಟರ್ ಥೆರಪಿ ಎಲ್ಲ ಕೊಟ್ಟಿದ್ದಾರಲ್ವಾ, ವಾಟರ್ ಯಾವ ರೀತಿ ನಿಮಗೆ ಇಂಪ್ರೂವ್ಮೆಂಟ್ಸ್ ಇತ್ತು? ವಾಟರ್ನಲ್ಲಿ ಕುಡಿಯೋಕ್ಕೂ ಕೊಡ್ತಿದ್ರು. ಆಮೇಲೆ ಅದು ಬಾಡಿಗೆ ಅಪ್ಲೈ ಮಾಡಕ್ಕೆ ಕೊಡ್ತಿದ್ರು, ಸ್ಕಿನ್ನಿಗೆಲ್ಲ. ಅದರಿಂದ ನನ್ನ ಸ್ಕಿನ್ನು ಸಾಫ್ಟ್ ಆಗಿತ್ತು. ಆಸಿಡಿಕ್ ವಾಟರ್ ಥೆರಪಿ ಅಂದ್ರೆ ನಿಮಗೆ ಕುಡಿಯೋಕೆ ಬೇರೆ ವಾಟರ್ ಕೊಡ್ತಾ ಇದ್ರು, ಸ್ಕಿನ್ ಗೆ ಯೂಸ್ ಮಾಡಕ್ಕೋಸ್ಕರ ಬೇರೆ ವಾಟರ್ನ ಕೊಡ್ತಾ ಇದ್ರು. ಸೊ ಅದನ್ನು ಕೂಡ ಥೆರಪಿ ಮಾಡಿದ್ದೀರಾ? ಇವಾಗ ನೀವು ಬೆಸ್ಟ್ ಆಗಿ ರಿಸಲ್ಟ್ ತಗೊಂಡ್ರು ಕೂಡ ಮನೆಗೆ ಬೇಕು ಅಂತ ಕಂಪನಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬೈ ಮಾಡಿದ್ರಲ್ವಾ, ಯಾವ ಕಾರಣಕ್ಕೆ ಬೈ ಮಾಡಿದ್ರಿಮ್ಮ? ಈಗ ನಾನು ಟೈಮ್ ತಗೊಂಡು ಬರ್ತಾ ಇದ್ದೆ ಇಲ್ಲಿ. ಅದ್ರ ನಮ್ಮ ಹಸ್ಬೆಂಡ್ ಅವರು ಲಾಯರ್, ಅವ್ರಿಗೆ ಕೋರ್ಟಿಗೆ ಹೋಗ್ಬೇಕು, ಇಲ್ಲಿ ಬಂದ ಟೈಮ್ ಅವರಿಗೆ ಕೊಡಕ್ ಆಗ್ಲಿಲ್ಲ. ಅವ್ರಿಗೂ ಸ್ವಲ್ಪ BP ಇತ್ತು, ಆಮೇಲೆ ವೇಟ್ ಭಾಳ ಇತ್ತು. ಅದರಿಂದ ಅವರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ವಿಚಾರ ಮಾಡಿ ಮನೇಲಿ ಎಲ್ಲರೂ, ನಮ್ಮ ಮಗ, ಸೊಸೆ, ನಾನು ಎಲ್ಲರೂ ಯೂಸ್ ಆಗ್ತದೆ, ಇಲ್ಲಾಂದ್ರೆ ನಾನು ಒಬ್ಬಳೇ ಬಂದು ಹೋಗ್ತೀನಿ ಅನ್ನೋ ವಿಚಾರದಿಂದ ನಾನು ಬೈ ಮಾಡ್ಕೊಂಡು ನನ್ನ ಮನೆಯಲ್ಲಿ ತೊಗೊಂಡು ಹೋದೆ. ಈ ಅಮೌಂಟ್ ನಿಮಗೆ ಜಾಸ್ತಿ ಅಂತ ಅನಿಸ್ಲಿಲ್ವಮ್ಮ? ಸ್ವಲ್ಪ ಅನಿಸ್ತು, ಬಟ್ ಆ ಟ್ರೀಟ್ಮೆಂಟ್ ನೋಡಿದ್ರೆ ಪರವಾಗಿಲ್ಲ. ಒಬ್ಬರ ಸಲುವಾಗಲ್ಲ, ಇಡೀ ಫ್ಯಾಮಿಲಿ ಸಲುವಾಗಿ ನಾನು ಖರ್ಚು ಮಾಡ್ತಾ ಇದ್ದೀನಿ, ಏನಾಗಲ್ಲ, ಬೆಟರ್ ಅಂತ ತಗೊಂಡ್ಬಿಟ್ಟು. ಓಕೆ, ನೋಡಿದ್ರಲ್ವಾ ಅಮ್ಮ ಹೇಳ್ತಾ ಇದ್ದಾರೆ, ನಾನು ರೆಗ್ಯುಲರ್ ಆಗಿ ಬಂದು ಥೆರಪಿನ ಮಾಡ್ತೀನಿ, ನನಗೆ ಟೈಮ್ ಇದೆ, ಬಟ್ ನನ್ನ ಮನೇಲಿ ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ನನ್ನ ಸೊಸೆಂದ್ರೆಲ್ಲ ಅವರೆಲ್ಲ ಥೆರಪಿ ಮಾಡೋದಕ್ಕೆ ಟೈಮ್ ಇರಲ್ಲ. ನನಗೆ ಅಮೌಂಟ್ಗಿಂತ ಹೆಚ್ಚಾಗಿ ಎಲ್ಲರ ಹೆಲ್ತ್ ಬಗ್ಗೆ ನಾನು ಹೆಚ್ಚಾಗಿ ಯೋಚನೆ ಮಾಡಿರೋದು. ಸೊ ಆ ಉದ್ದೇಶಕ್ಕೆ ನನ್ನ ಮನೆಗೆ ಏನು ಮಾಡಿದ್ದೀನಿ, ಬೈ ಮಾಡಿದ್ದೀನಿ, ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ಇನ್ನೂ ಒಂದು ಕ್ವಶನ್ ಯಾವುದು ಅಂತಂತಂದ್ರೆ, ಇವಾಗ ನಿಮ್ಮ ಪ್ರಕಾರ ನೋಡುವಾಗ ಮೆಡಿಸಿನ್ ಬೆಸ್ಟು ಅಂತ ಹೇಳ್ತೀರಾ, ಈ ಥರ ನ್ಯಾಚುರಲ್ ಟ್ರೀಟ್ಮೆಂಟ್ ಬೆಸ್ಟ್ ಅಂತ ಹೇಳ್ತೀರಾ? ಹೆಲ್ತ್ ಕಾನ್ಷಿಯಸ್ನಲ್ಲಿ ನೋಡಿದ್ರೆ ನ್ಯಾಚುರಲ್ ಥೆರಪಿನೇ ಒಳ್ಳೆಯದು. ಮೆಡಿಸಿನ್ಸ್ ಎಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಾವಲ್ಲ, ಅಸಿಡಿಟಿ ಆಗೋ ಚಾನ್ಸಸ್ ಇದೆ, ಸ್ಟಮಕ್ ಪೇನ್ ಬರೋ ಚಾನ್ಸಸ್ ಇದೆ, ಗಿಡ್ಡಿನೆಸ್ ಬರೋ ಚಾನ್ಸಸ್ ಇದೆ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆರಾಮಾಗಿ ನಾವು ಇದನ್ನು ಕಂಟಿನ್ಯೂ ತೊಗೊತಾ ಇದ್ರೆ ನಮಗಿದ್ದಂತಹ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಏನೋ ಇರುತ್ತೆ, ಅದನ್ನು ರಿಕವರಿ ಮಾಡ್ಕೊಳ್ಬೋದು. ಸೆರಾಕೆರ್ಗೆ ಬಂದು ನೀವು ನಿಮ್ಮ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಳಿ, ಒಳ್ಳೆ ಸೆಂಟರ್ ಇದೆ ಅಂತ ಹೇಳಬಯಸ್ತೀನಿ. ಓಕೆ ಅಮ್ಮ, ಸೊ ಪ್ರಾಬ್ಲಮ್ ಇರುವಾಗ ನಿಮ್ಮ ಲೈಫು ಹೇಗಿತ್ತು ಅಮ್ಮ? ಇವಾಗ ರೆಗ್ಯುಲರ್ ಆಗಿ ಬಂದು ಥೆರಪಿ ಮಾಡಿದ್ರಿ, ಮನೇಲೂ ಕೂಡ ಮಾಡ್ತಾ ಇದ್ದೀರಾ, ಇವಾಗಿನ ಲೈಫು ಹೇಗಿದೆ? ಪ್ರಾಬ್ಲಮ್ ಇದ್ದಾಗ ಮನೆ ಕೆಲಸ ಮಾಡಬೇಕಾದ್ರೆ ಕಷ್ಟ ಇತ್ತು.
ಕಸ ಗುಡ್ಸೋದು ಏನಾದ್ರೂ ಬಗ್ಗಿ ಒಂದ್ ಗ್ಲಾಸ್ ಬಿದ್ರೆ ಬಗ್ಗಿ ತಗೊಳಕ್ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ನಾನು ಈ ಸರಕೇರಿ ಬಂದು ನಾನು ಮನೆಯಲ್ಲಿ ರೆಗ್ಯುಲರ್ ಥೆರಪಿ ಮಾಡೋದ್ರಿಂದ ನನ್ನ ಒಂದು L3 L4 ನಲ್ಲಿದ್ದಂತಹ ಪ್ರಾಬ್ಲಮ್ 99% ಕಡಿಮೆ ಆಯ್ತು. ಅವಾಗ ನನ್ನ ವೇಟು ಕಡಿಮೆ ಆಯ್ತು. ನಾನು ಬಹಳಷ್ಟು ಲೈಟ್ ಫೀಲ್ ಮಾಡ್ತಾ ಇದ್ದೀನಿ ನನಗ. ಹೀಗಾಗಿ ನನ್ನ ಎಂಟೈರ್ ವರ್ಲ್ಡ್ ಅನ್ನ ಫ್ರೀ ಆಗಿ ನನ್ನ ಹಸ್ಬೆಂಡ್ ನಡಿಬೇಕಾದ್ರೆ ಅವರು ಕಷ್ಟಪಡ್ತಾ ಇದ್ರು, ಅಂಥವ್ರು ಓಡಾಡ್ಕೊಂಡು ನನ್ನ ಜೊತೆಗೆಲ್ಲ ವರ್ಲ್ಡ್ ಟೂರ್ ಎಲ್ಲ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ಈ ಲೈಫ್ ಚೆನ್ನಾಗಿದೆ ಅಂತ ಹೇಳ್ತೀರಾ. ಸೊ ನೋಡಿದ್ರವ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ, ಸರಾಕೆರಿ ಟ್ರೀಟ್ಮೆಂಟ್ ಆದ ನಂತರ ನನ್ನ ಜೀವನ ಇನ್ನೂ ಕೂಡ ಸೂಪರ್ ಆಗಿದೆ. ನಾನು ನನ್ನ ಹಸ್ಬೆಂಡ್ ಎಲ್ಲಾ ಕಡೆನೂ ಕೂಡ ಟೂರ್ನು ಕೂಡ ಹೋಗಿ ಬಂದ್ವಿ, ಇಬ್ರು ನೋಡೋ ಖುಷಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಖುಷಿ ನಮಗೂ ಬೇಕು ಅಂತಂದ್ರೆ ನಾವು ಕೂಡ ರೆಗ್ಯುಲರ್ ಆಗಿ ಸರಾಕೆರಿಗೆ ಬರಬೇಕು ಅಂತ ನನ್ನ ಅನಿಸಿಕೆ. ಅಮ್ಮ, ಈಗ ಸರಾಕೆರಲ್ಲಿ ಬರುವಂತ ಎಲ್ಲ ಅಪ್ಪ ಅಮ್ಮಂದಿರಿಗೂ ಒಂದು ಕಿವಿ ಮಾತು ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ವಯಸ್ಸಾದ್ಮೇಲೆ ನನ್ನ ಲೆಕ್ಕಲಿಂದ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಆಫ್ಟರ್ 60 ಏನಾದ್ರೂ ಒಂದು ಬರುತ್ತೆ. ಮಕ್ಕಳಿಗೆ ಹೊರೆ ಆಗ್ಲಾರ್ದಂಗ ನಾವು ನಮ್ಮ ನೋವುಗಳನ್ನ, ನಮ್ಮ ಏನಂತಾರೆ, ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಪೇನ್ಗಳನ್ನ ನಾವು ಎಲ್ಲಿ ಬಂದು ಸರಿ ಮಾಡ್ಕೋಬೇಕಂದ್ರೆ ಸೆರಾಕೇರ್ ಬಂದಾಗ ಸಂಪೂರ್ಣ ಅದನ್ನ ಕ್ಯೂರ್ ಮಾಡ್ಕೊಳ್ತಕ್ಕಂತಹ ಒಂದು ಅಪಾರ್ಚುನಿಟಿ ನಮಗೆ ಗುಲ್ಬರ್ಗಾದಲ್ಲಿ ಸೆರಾಕೇರ್ದವ್ರು ಕಲ್ಪಿಸಿಕೊಟ್ಟಾರ. ಅದಕ್ಕೆ ಪ್ರತಿಯೊಬ್ಬರು ಬಂದು ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಇರ್ತಕ್ಕಂತಹ ನೋವುಗಳನ್ನ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಆರಾಮ್ ಮಾಡಿಕೊಂಡು ನಾವು ನಮ್ಮ ಕೆಲವೊಂದು ಬೇಸಿಕ್ ನೀಡ್ಸ್ಗಳಿಗಾಗಿ ನಾವು ಇನ್ನೊಬ್ಬರಿಗೆ ಭಾರ ಆಗ್ತೀವಿ. ಅದು ಆಗೋದು ಬೇಡ. ಬಂದು ನೀವು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಬೇಸಿಕ್ ನೀಡ್ಗಳನ್ನ ನೀವೇ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಮಕ್ಕಳಿಗೂ ನಾವು ಭಾರ ಅನ್ಸಂಗಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಬಂದು ನಿಮ್ಮ ಸಮಸ್ಯೆಗೆ ಅನುಸಾರವಾಗಿ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳಿ ಅಂತೇಳಿ ನಾನು ಹೇಳ್ತೀನಿ. ನೋಡಿದ್ರಲ್ವಾ ಅಪ್ಪ ಅಮ್ಮ. ಸೊ ಆ ಜೀವನದ ಕೊನೆ ಹಂತದಲ್ಲಿ ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿರಬಾರ್ದು ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಸರಕೇರಿ ಬರಬೇಕು ಅಂತ ಅರ್ಥಪೂರ್ಣವಾಗಿ ಅರ್ಥಿಸಿದಂತ ಅಮ್ಮಗೆ ಸೊ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.